ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಹುಕ್ಕೇರಿ ವಿದ್ಯುತ್ ಸಂಘದ ಚುನಾವಣೆಯ ಕ್ಷಣಗಣನೆ. ಯಾರಪ್ಪ ಗೆಲ್ಬೋದು, ಯಾರು ಅಧಿಕಾರ ಹಿಡಿಬೋದು, ಯಾರಿಗೆ ಶಕ್ತಿ ಸಿಗ್ಬೋದು, ಎಲ್ಲ ಜನ ಕೂತೋದು ನೋಡ್ತಾ ಇದ್ದಾರೆ. ಹುಕ್ಕೇರಿ ತಾಲೂಕು ಅಷ್ಟಲ್ಲ, ಬೆಳಗಾವಿ ಜಿಲ್ಲೆಯ ತುಂಬ ಇದೇ ಚರ್ಚೆ. ಜಾರಕಿಹೊಳಿ ಗೆಲ್ತಾರ, ಕತ್ತಿಯವ್ರಿಗೆ ಗೆಲ್ತಾರ, ಜಾರಕಿಹೊಳಿ ಗೆಲ್ತಾರ, ಕತ್ತಿಯವ್ರಿಗೆ ಗೆಲ್ತಾರ. ಇಲ್ಲಿ ಜೊಲ್ಲೆ ಮತ್ತು ಎ ಬಿ ಪಾಟೀಲ್ ಚರ್ಚೆ ಕಡಿಮೆ ಆಗಿ ಹೋಗ್ಬಿಟ್ಟದ. ಹೆಸರಿಗಿದ್ದಾರೆ ಅವರಿಬ್ಬರು, ಜೊಲ್ಲೆಯವರು ಜಾರಕಿಹೊಳಿಯವರಿಂದ, ಎ ಬಿ ಪಾಟೀಲರು ಕತ್ತಿಯವರಿಂದ. ಈಗೇನಿದ್ರು ಸ್ಟಂಟ್ ಬಿಟ್ವೀನ್ ದೀಸ್ ಟು, ಜಾರಕಿಹೊಳಿ ವರ್ಸಸ್ ಕತ್ತಿ. ಇವರಲ್ಲಿ ಯಾರು ಗೆಲ್ತಾರೆ ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರು ಗೆಲ್ತಾರೆ ಅವ್ರ ಜಿಲ್ಲೆಯ ಮೇಲೆ ಪ್ರಭಾವ ಮಾಡ್ತಾರೆ, ಸಹಕಾರ ಕ್ಷೇತ್ರದಲ್ಲಿ ಪ್ರಭಾವ ಮಾಡ್ತಾರೆ ಅನ್ನೋದು ಸಹಕಾರಿ ಕ್ಷೇತ್ರಗಳ ತಜ್ಞರ ಅಭಿಪ್ರಾಯ. ಯಾಕಂದರೆ ಇಬ್ಬರು ಬಲಿಷ್ಠರು, ಇಬ್ಬರು ಆರ್ಥಿಕವಾಗಿ ಸದೃಢರು, ಇಬ್ಬರು ಇನ್ನುಳಿದ MLAಗಳ ಮೇಲೆ ಅಥವಾ ರಾಜಕೀಯ ಜನರ ಮೇಲೆ ಪ್ರಭಾವ ಬೀರುವಂಥವರು, ಇಬ್ಬರು ಒಬ್ರಿಗೊಬ್ಬರು ಸೈ ಅನ್ನುವಂಥದ್ದು. ಇದೇ ಸಂದರ್ಭದಲ್ಲೇ ರಾಯಭಾಗದವರು ಏನು ಮಾಡಬಲ್ಲರು ಅನ್ನೋ ಒಂದು ಪ್ರಶ್ನೆ ಮತ್ತೊಂದು ಎದ್ದುಬಿಟ್ಟದೆ ಇವತ್ತು. ಈಗಾಗಲೇ ಪ್ರತಾಪರಾವ್ ಅವರು ಗೋಕಾಕ್ ಬಂದ ಖಡಾಡಿ ಡಾಕ್ಟರ್ ಅವ್ರ ಬೆಂಬಲ ಸೂಚಿಸೆ ಕಾಂಗ್ರೆಸ್ ಟಿಕೆಟ್ ಕೊಡೋದಿದ್ದಾರೆ, JDS ಇಂದ ಕೊಡಿಸ್ತಾನಂತ ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ. ಅಲ್ಲೂ ಏನೋ ಒಂದಿಷ್ಟು ಬಿರುಗಾಳಿ ಹೇಳ್ತಾ ಇದ್ದಾರೆ ಸುದ್ದಿಗಳು. ಜಾರಕಿಹೊಳಿ ವಿರೋಧಿ ಗುಂಪುಗಳೆಲ್ಲ ಒಂದು ಕಡೆ ಸೇರ್ತಾ ಇದ್ದಾವ ಅನ್ನೋದು ಪ್ರಶ್ನೆ ಈಗ ಹೇಳ್ತಾ ಇದ್ದಾರೆ. ಅಂದ್ರೆ ಸಹಜವಾಗಿ ಇವತ್ತು ಜಾರಕಿಹೊಳಿ ಅವರು ಪ್ರಬಲರಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ. ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಾಂಪಿಟೇಷನ್ ಕೊಡೋ ಮಟ್ಟಿಗೆ ಬೆಳೆದಿದ್ದು ಬಿಟ್ಟಿದ್ದಾರೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ನಾವು ಅತ್ಯಂತ ಮುಂಚೂಣಿಯಲ್ಲಿದ್ದೀವಿ ಅನ್ನೋದು ಮೆಸೇಜ್ ಕೊಡ್ತಾ ಇದ್ದಾರೆ. ಈಗ ಅವ್ರಿಗೆ ಒಂದು ಬೇಕಾಗಿದ್ದು ಬೆಳಗಾವಿಯ DCC ಬ್ಯಾಂಕಿನ ನೇತೃತ್ವ. ಅದರಿಂದ ಎಷ್ಟು ಲಾಭ ಆಗ್ತದೋ ಬಿಡ್ತದೋ ಸೆಕೆಂಡರಿ. ಅದರಿಂದ ನಾವು ಉತ್ತರ ಕರ್ನಾಟಕದಲ್ಲಿ ಕಮಾಂಡ್ ಆಗಬಲ್ಲಿವು ಮತ್ತು ಜೊತೆಗೆ DKC ಅವರನ್ನು ಬದುಕಿ ಸರಿಸಬಲ್ಲಿವು ಅನ್ನೋದು ಏನೋ ಒಂದು ದೂರದ ಆಸೆ, ಮಹತ್ವಾಕಾಂಕ್ಷೆ. ಹೀಗಾಗಿ ಇದಕ್ಕೆಲ್ಲದಕ್ಕೂ ಮೂಲ ಸ್ಥಳ ಹುಕ್ಕೇರಿ. ಇಲ್ಲಂತೂ ಬೆಳಗಾವಿ ಜಿಲ್ಲೆಯಲ್ಲಿ BJP ಹವಾ ಇಲ್ಲಂದ್ರೂ ನಡೀತದ. ಯಾಕಂತಂದ್ರೆ BJPಯಲ್ಲಿ ಅಂತ ಹೇಳ್ಕೊಳ್ಳುವಂಥ ಬೆಳಗಾವಿ ಜಿಲ್ಲಾ ಮಟ್ಟದ ನಾಯಕರಿಲ್ಲ. ಈಗ ಒಂದು ವೇಳೆ ಕತ್ತಿಯವರು ಗೆದ್ದರೆ ಮಾತ್ರ ನಿಶ್ಚಿತವಾಗಿಯೂ ಹವಾ ಅವ್ರದ್ದು. ಯಾಕಂದ್ರೆ ನಿಮ್ಗೆ ಗೊತ್ತದ, ಜಾರಕಿಹೊಳಿ ಅವರು ಸೋಲರಿಯಲ್ ಸರ್ದಾರರು ಅನ್ನುವಂಥ ಹನಿಪಟ್ಟಿಯನ್ನು ಕಟ್ಕೊಂಡವರು. ಅವರು ಏನು ಮುಟ್ತಾರ ಅದು ಬಂಗಾರ ಆಗ್ತದೆ ಅನ್ನೋದು ಜನಸಾಮಾನ್ಯರ ನಂಬಿಕೆ. ಒಂದು ರೀತಿ ಭಯ, ಒಂದು ರೀತಿ ಆತಂಕ, ಒಂದು ರೀತಿ ಇವರಪ್ಪ ಇನ್ನೇನು ಬೇರೆ ಇಲ್ಲ ಅನ್ನುವಂಥ ಅನಿವಾರ್ಯತೆ ಬೆಳಗಾವಿ ಜಿಲ್ಲೆ ತುಂಬ ಹೋಗ್ತಾ ಇದೆ. ಗೋಕಾಕ್ ಅಂತೂ ಮುಗಿದೋಗ್ಬಿಟ್ಟದೆ. ಗೋಕಾಕ್ ಮತ್ತು ಅರಬಾವಿ ಕ್ಷೇತ್ರದಲ್ಲಂತೂ ಯಾವ ನಾಯಕರು ಇಲ್ಲ. ಕಡಾಡಿ ಇಲೆಕ್ಷನ್ ಸಮಯಕ್ಕೆ ಬರ್ಬೋದು ಹೋಗ್ಬೋದು ಅಷ್ಟು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನೊಂದು ಕಡೆ ಅಶೋಕ್ ಪೂಜಾರಿ ಅವ್ರ ಹೆಸರು ಎಲ್ಲೂ ಕೇಳ್ತಾನೂ ಇಲ್ಲ. ಹೀಗಾಗಿ ಗೋಕಾಕದಲ್ಲಂತೂ ಏನೂ ಇಲ್ಲ. ಸಪೋಸ್ ಇವತ್ತು ಅಂದ್ರೆ ವಿದ್ಯುತ್ ಚುನಾವಣೆಯಲ್ಲೇ ಕತ್ತಿಯವ್ರು ಗೆಲ್ತಾರೆ ಅನ್ನೋದು ಸುಲಭದ ಕೆಲಸ ಅಲ್ಲ. ಅವ್ರು ಹೇಳ್ತಾ ಇದ್ದಾರೆ 15 ನಾವು ಗೆಲ್ತೀವಿ ಅಂತೇಳಿ. ಆದರೆ ಆಲ್ರೆಡಿ ಜಾರಕಿಹೊಳಿ ಸಹೋದರರೆಲ್ಲ ಒಗ್ಗಟ್ಟು ಹಿಂದೂ ಇದ್ದರೂ ಈಗ ಆದರೆ ಮುಂದೂ ಇರ್ತಾರೆ. ಆ ಮಾತಿನಲ್ಲಿ ಎರಡು ಅಭಿಪ್ರಾಯ ಇಲ್ಲ. ಅವ್ರು ಎಂದೂ ಪಕ್ಷಕ್ಕಾಗಿ ಮತ್ತೊಂದು ಕಾರಣಕ್ಕೂ ಒಡೆದುಕೊಳ್ಳುವಂಥ ಮನಸ್ಥಿತಿಯಲ್ಲಿಲ್ಲ. ಕೂಡಿದ್ರೆ ನಾವು ಬಲವಾಗಿರ್ತೀವಿ ಅನ್ನೋದು ಒಂದು ಬೇಸಿಕ್ ಸಿದ್ಧಾಂತ ಅವರಲ್ಲಿ ಪೂರ್ತಿಯಾಗಿದೆ. ಹೀಗಾಗಿ ಅಲ್ಲಿ ಅಟ್ಯಾಚ್ಮೆಂಟ್ ಅದ. ಇಲ್ಲಿ ಬೇರೆ ಇದ್ದಾರೆ, ಕೂಡಿದ್ದಾರೆ, ಏನಿಲ್ಲ. ರಾಜಕೀಯಕ್ಕಾಗೇನೋ ಗೆಲ್ಲೋದಕ್ಕಾಗೇನೋ ಮಾಡ್ತಿರ್ಬೋದಿಲ್ಲ ಅಂತಲ್ಲ, ಅದು ತಮ್ಮ ಅಸ್ತಿತ್ವಕ್ಕಾಗಿ. ಈ ಎಲ್ಲ ನೆಲೆಯಲ್ಲಿ ಹುಕ್ಕೇರಿಯಲ್ಲಿ ಕೈ ಹಾಕಿದರೆ ಸಾಹಸ ಮಾಡ್ತಾ ಇದ್ದಾರೆ. ಅಲ್ಲಿ ನಾವು ಗೆಲ್ಲಬಹುದಾ ಅಂತೇಳಿ. ಅದೇ ಕಾಲಕ್ಕೆ ರಾಯಭಾಗದವರು ಸಹಿತ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಸಪೋಸ್ ನಾಳೆ ಹುಕ್ಕೇರಿಯಲ್ಲೇ ಅಥವಾ ರಮೇಶ್ ಕತ್ತಿಯವರು ಗೆದ್ದರೆ ರಾಯಭಾಗದವ್ರ ಜೊತೆ ಗೂಡ್ತಾರ ಅನ್ನೋ ಪ್ರಶ್ನೆಗೆ ಅದರ ಹೆಚ್ಚು ಕಡಿಮೆ 70-80% ಜನ ಈ ರೀತಿ ಕೂಡಬಹುದು ಅಂತೇಳಿ. ಯಾಕಂದರೆ ಎರಡೂ ಕ್ಷೇತ್ರಗಳು, ರಾಯಭಾಗ ಮತ್ತು ಹುಕ್ಕೇರಿ ಕ್ಷೇತ್ರಗಳು ಇವತ್ತು ತಮ್ಮ ಅಧಿಕಾರವನ್ನು ಕಳ್ಕೊಂಡಿದ್ದಾರೆ. ಹಿಂದಿನ ಒಂದು ವೈಭವದಿಂದ ಕಳ್ಕೊಂಡಿದ್ದಾರೆ. ನಾವು ಮರಳಿ ಪಡಿಬೇಕಪ್ಪ, ಅದಾದರೆ ಜಂಟಿಯಾಗಿ ಮಾಡಬೇಕು ಅಂತೇಳಿ. ಆಲ್ರೆಡಿ ಈಗಾಗಲೇ ವಿವೇಕರಾವ್ ಅವರಾಗಿರ್ಬೋದು, ಅಮರ್ ಸಿಂಗ್ ಅವರಾಗಿರ್ಬೋದು, ಈಗಿನ ಈ ಏನು ನಾಯಕರಿದ್ದಾರೆ ಈ ನಮ್ಮ ರಾಯಭಾಗದ
ಅವರು ವಸಂತರಾವ್ ಪಾಟೀಲ್ ಮಟ್ಟದ ಅಷ್ಟು ಎತ್ತರದ ನಾಯಕರಲ್ಲ ಅನ್ನೋದು ಈಗಾಗಲೇ ಹುಚ್ಚುವಾದ ವಿಷಯ ಆಗ್ಯದ. ಈಗೇನಿದ್ರು ಗಾಳಿ ನಮ್ಮ ಸತೀಶ್ ಅವರು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಇದೆ. ಹೀಗಾಗಿ ಆ ಒಂದು ಕುಟುಂಬವನ್ನು ಇವತ್ತು ರಾಜಕೀಯವಾಗಿ ಒಂದು ಸ್ವಲ್ಪ ಹಿಂದೆ ಸರಿಸ್ಬೇಕಾಗಿತ್ತಪ್ಪ ಅಂದ್ರೆ ಹುಕ್ಕೇರಿ ಮತ್ತು ರಾಯಬಾಗ್ ಜೊತೆಗೆ ಅಥಣಿ ಕೂಡ್ತವೇನೋ ಅನ್ನುವಂಥ ಒಂದು ಮಾತು, ಅವೆಲ್ಲ ಒಗ್ಗಟ್ಟಾಗಿ ಈ ಒಂದು ಬದುಕು ಸರಿಸಲಿಕ್ಕೆ ಸಾಧ್ಯ ಇದೆ ಅನ್ನೋ ಚರ್ಚೆ ನಡೀತಾ ಇದ್ದಾವೆ ಅಂತೇಳಿ ಸಹಕಾರಿ ತತ್ವದ ತಜ್ಞರು ಹೇಳ್ತಾ ಇದ್ದಾರೆ, ಅದೇ ಕಾಲಕ್ಕೆ ರಾಜಕಾರಣಿಗಳು ಹೇಳ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮತ್ತು ಸೂಕ್ಷ್ಮವಾಗಿ ಈಗ ಗೋಕಾಕ್ ಬಂದು ಹೋಗಿದ್ದನ್ನು ನೋಡಿದ್ರೆ ಪ್ರತಾಪ್ ರಾವ್ ಆಗಿರ್ಬೋದು, ಕತ್ತಿಯವರಾಗಿರ್ಬೋದು, ಇವರೇನೋ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಅದಕ್ಕೆ 28ರ ಸಂಜೆಗೆ ಹೇಳ್ತಾರೆ ಅನ್ನುವಂಥ ಮಾತನ್ನು ಮತ್ತು ಜಿಲ್ಲಾ ಮಟ್ಟದಿಂದ ಈಗಾಗಲೇ ಅವರು ಸ್ವಲ್ಪ ಉಗ್ರವಾಗಿ ಮಾತಾಡ್ತಾರೆ, ರಭಸದಿಂದ ಮಾತಾಡ್ತಾರೆ, ಅಥವಾ ಒಂದು ರೀತಿ ಫೋರ್ಸ್ ಗುಂಡಾಗಿರಿ ಫೋರ್ಸ್ನ ಮಾತಾಡ್ತಾರೆ. ರಮೇಶ್ ಕತ್ತಿಯವರು ನಾವು ಬೆಳಗಾವಿ ಜಿಲ್ಲೆಯಿಂದ ಅವ್ರು ಓಡಿಸ್ತೀವಿ ಅನ್ನೋಂಥ ಅತಿರೇಕದ ಮಾತು ಮಾತಾಡ್ತಾ ಇದ್ದಾರೆ. ಅದು ಸಾಧ್ಯನಾ ಅನ್ನೋ ಒಂದು ಪ್ರಶ್ನೆ ಇವತ್ತದ. ಆದರೆ ಹುಕ್ಕೇರಿ ಕೈ ಹಾಕಿದ್ದು ಮಾತ್ರ ಒಂದು ಕ್ಯಾಲ್ಕುಲೇಟಿವ್ ಇತ್ತು ಜಾರಕಿಹೊಳಿ ಅವರದ್ದು. ಅಲ್ಲಿ ಉಮೇಶ್ ಅವ್ರಿಗಿಲ್ಲ, ನಾವು ಗೆಲ್ಲಬಹುದೇನೋ ಅನ್ನೋಂಥ ನಂಬಿಕೆ ಇರ್ಬೋದು, ಅಥವಾ ಆ ಕ್ಷೇತ್ರಕ್ಕೆ ತಮ್ಮ ಮನೆ ತಂದವರು ಯಾರನ್ನಾದರೂ ಕಳಿಸ್ಬೇಕಾಗುತ್ತಾ ಅಥವಾ ಅನ್ನೋ ವಿಚಾರವಲ್ಲಿತ್ತು. ಕೆಲವು ಮಾಧ್ಯಮಗಳು ಹೇಳಿದರು, ಇಲ್ಲ ನೆಕ್ಸ್ಟ್ ನಮ್ಮ ರಾಹುಲ್ ಜಾರಕಿಹೊಳಿ ಅವರಿಗೆ MLAಗಾಗಿ ಅದು ಕ್ಷೇತ್ರ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಕೆಲವರು, ಇಲ್ಲ ನಿಪ್ಪಾಣಿಗೆ ತೊಗೊಳ್ತಾ ಇದ್ದಾರೆ ಇನ್ನು ಕೆಲವರು. ಆದರೆ ನಿಪ್ಪಾಣಿಯಲ್ಲೇ ನಿಧಾನಕ್ಕೆ ಈ ಜೊಲ್ಲೆ ಮತ್ತು ಜಾರಕಿಹೊಳಿ ಸಂಬಂಧ ಹೆಚ್ಚಾಗಿದ್ದಕ್ಕಾಗಿ ಹುಕ್ಕೇರಿಗೆ ಬರಬಹುದು ಅಂತೇಳಿ ಮತ್ತೊಂದಿಷ್ಟು ಸುದ್ದಿಗಳು ಇದ್ದು ನಡಕ ಕತ್ತಿ ಮನೆ ತಂದ್ರೆ ಒಡಕಾಗಿದೆ ಅಂತೇಳಿ ಅದಕ್ಕಾಗಿ ಕತ್ತಿ ಅವ್ರ ಮನೆ ತಂದು ಈ ಹುಕ್ಕೇರಿಯನ್ನು ಸುಪರಿಚಿತಗೊಳ್ಬೇಕು ಅನ್ನೋ ಕಾರಣವಾಗಿರ್ಬೋದು. ಮತ್ತು ಜೊತೆಗೆ ಹುಕ್ಕೇರಿ ತಾಲೂಕಿನಲ್ಲೇ ಭಾಳಷ್ಟು ಜನ ಕತ್ತಿಯವರನ್ನು ವಿರೋಧಿಸುವಂಥ ಜನ ಹೆಚ್ಚಾಗ್ತಾಯಿದ್ರು. ಈ ವಿದ್ಯುತ್ ಸಂಘದಲ್ಲಿ ಅದು ಗೊತ್ತಾಗ್ಯದ, ಹೀರಾ ಶುಗರ್ದ್ರು ಅದು ಮುನ್ನೆಲೆಗೆ ಬಂದದ್ದಾಗ್ಯದ. ಈ ಎಲ್ಲ ನೆಲೆಯಲ್ಲಿ ನಾವು ಗೆಲ್ಲಬಹುದು ಅನ್ನೋ ತರ್ಕಲೆ ಒಂದು ಕ್ಯಾಲ್ಕುಲೇಟ್ ಹೆಜ್ಜೆ ನಮ್ಮ ಸತೀಶ್ ಅವರು, ಬಾಲಚಂದ್ರ ಅವರು ಈ ಒಂದು DCC ನೆಪದಲ್ಲಿ ಎಂಟ್ರಿ ಆಗಿದ್ದರು. ಆದರೆ ಈಗ ತುಟ್ಟಿ ಆಗ್ತದನ, ಕಾಸ್ಟ್ಲಿ ಆಗ್ತದನ ಅನ್ನುವಂಥ ಪ್ರಶ್ನೆನೂ ಇದೆ. ಯಾಕಂದ್ರೆ ಸಪೋಸ್ ರಮೇಶ್ ಕತ್ತಿ ಗೆದ್ದರೆ ಅವ್ರ ಜೊತೆಗೆ ರಾಯಬಾಗದವರು, ಜೊತೆಗೆ ಅವ್ರ ಹಿಂದಿಂದ ಲಕ್ಷ್ಮಣ್ ಸವದಿ ಅವರು, ಇನ್ನುಳಿದ ಇವರು ವಿರೋಧಿಗಳಾಗಿದ್ದಾರೆ, ಇವ್ರ ಹಿಂದೆ ಬರೋ ಸಾಧ್ಯತೆಗಳು, ಜೊತೆಗೆ ಬೆಳಗಾವಿ ಜಿಲ್ಲೆಯಿಂದಲೇ ಇವ್ರು ಕಿತ್ತಾಕೋ ಪ್ರಯತ್ನ ಮಾಡಿದ್ರು ಅನ್ನೋಂಥ ಒಂದು ಅತಿರೇಕದ ಮಾತನ್ನು ನಾವು ಅತಿ ಆತ್ಮವಿಶ್ವಾಸದ ಮಾತನ್ನು ಬೇಡ ಒಂದಿಷ್ಟು ಯಾಕೋ ಭಾಳ ಆಯ್ತು ನಾವು ರಮೇಶ್ ಕತ್ತಿ ಅವ್ರದ್ದು ಆ ಮಾತನ್ನು ಒಟ್ಟು ಆಡಿದ್ದಾರೆ. ಈಗಾಗಲೇ ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನೋ ಸಹಿತ ಇವತ್ತು ಒಂದಿಷ್ಟು ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಹೀಗಾಗಿ ನಾಳೆಯ ಚುನಾವಣೆ ಈಗಂತ ಕ್ಷಣಗಣನೆ ಸ್ಟಾರ್ಟ್ ಆಗ್ಯದ. ಈ ಹುಕ್ಕೇರಿ ವಿದ್ಯುತ್ ಸಂಘ ಯಾರಿಗೆ ಕರೆಂಟ್ ಹಚ್ತದ ಅನ್ನೋದು ದೊಡ್ಡ ಪ್ರಶ್ನೆ. ಯಾರ ಮನೇಲಿ ಕರೆಂಟ್ ಹೋಗ್ತದೋ, ಯಾರ ಮನೇಲಿ ಕರೆಂಟ್ ಬರ್ತದೋ, ಇದು ನಾಳೆ ಸಾಯಂಕಾಲವರೆಗೆ ರಿಸಲ್ಟ್ ಬರುವವರೆಗೆ ಎಲ್ಲರಿಗೂ ಗೊತ್ತವಲ್ಲ. ಹೀಗಾಗಿ ಹುಕ್ಕೇರಿ ಇವತ್ತೇನಪ್ಪ ಅಂದ್ರೆ ಹಾಟ್ ಸ್ಪಾಟ್ ಏನಾಗ್ಬೋದು ಅಂತೇಳಿ ಬೆಳಗಾವಿ ಜಿಲ್ಲೆಯ ರಾಜಕಾರಣಕ್ಕೆ ಒಂದು ಬದಲಾವಣೆಗೆ ಮುಖ್ಯ ಕೇಂದ್ರ ಆಗ್ತದನ. ಜಾರಕಿಹೊಳಿ ವರ್ಸಸ್ ಕತ್ತಿ ಅವರಲ್ಲಿ ಯಾರು ಗೆಲ್ಲಬಹುದು ಇವತ್ತಿನವರೆಗೆ 50-50 ಅಂತ ಅನ್ಬೇಕಾಗಿದೆ. ಆದರೂ ಹುಕ್ಕೇರಿ ತವರು ಜಿಲ್ಲೆ ಆಗಿದ್ದರಿಂದಾಗೆ ಕತ್ತಿ ಅವ್ರಿಗೆ ಒಂದಿಷ್ಟು ಬಲ ಹೆಚ್ಚಾಗ್ಬೋದು. ಜೊತೆಗೆ ಈಗ ನಾವು ಹಿಂದಿನ ಒಂದು ಎಪಿಸೋಡಲ್ಲಿ ಹೇಳಿದ್ವಿ ನಿಮಗೆ ಏನಂದರೆ ಸತ್ತ ಸೀಸರ ಇದ್ದ ಸೀಸರ್ಗಿಂತಲೂ ಭಾಳ ಬಲಿಷ್ಠ ಅಂತ. ಇವತ್ತು ಅದೇ ಪರಿಸ್ಥಿತಿ ಇದೆ. ಉಮೇಶ್ ಅವರು ಇದ್ದಿದ್ರೆ ಎಷ್ಟು ಪ್ರಭಾವ ಆಗ್ತಿರಲ್ಲ ಗೊತ್ತಿಲ್ಲ, ಇವತ್ತು ಅವ್ರು ಇಲ್ಲ ಅನ್ನೋದು ಪೂರ್ಣ ಪ್ರಮಾಣದಲ್ಲೇ ಅಲ್ಲಿ ಪ್ರಭಾವ ಆಗುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಮತ್ತು ಮನೆಗಳಂಥ ಫಂಕ್ಷನ್ದಿಂದಾಗಿ ಸಾಕಷ್ಟು ಬದಲಾವಣೆಗಳಾಗ್ತಾ ಆಗಿದ್ದಾವನ್ನು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದೇನಾದರೂ ಅಂದುಕೊಂಡಂಗಾದ್ರೆ ಜಾರಕಿಹೊಳಿ ಅವರು ಮುಂದಿನ ದಿನಗಳಲ್ಲಿ ಒಂದಿಷ್ಟು ಇನ್ನಷ್ಟು ರಾಜಕೀಯ ಒಂದು ವೈರುಧ್ಯವನ್ನು ವಿರೋಧವನ್ನು ಜಿಲ್ಲೆ ಮಟ್ಟದಲ್ಲಿ ಎದುರಿಸುವಂಥ ದಿನಗಳು ದೂರ ಇಲ್ಲ ಅನ್ನುವಂಥದ್ದು. ಇವತ್ತೇನೋ ಒಂದು ಯಾವುದೋ ಕಾರಣಕ್ಕೆ ಒಂದು ಹೆಜ್ಜೆ ಹಿಂದೆ ಸರಿದಂಥ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ತಮ್ಮ ಪ್ಲೇಟ್ ಚೇಂಜ್ ಮಾಡಬಹುದೇನೋ ಅನ್ನುವಂಥದ್ದು. ಯಾಕಂದ್ರೆ ಅವರು ಬುದ್ಧಿವಂತ ಮತ್ತು ಪ್ರಬುದ್ಧ ಮತ್ತು ಚಾಣಾಕ್ಷ ರಾಜಕಾರಣಿ ಅನ್ನೋದು ಈಗಾಗಲೇ ತೋರಿಸ್ಕೊಂಡಿದ್ದಾರೆ. ಈಗ ಒಂದು ಹೆಜ್ಜೆ ಹಿಂದೆ ಸರಿದಿದ್ದಾರೆ ಅಂದ್ರೆ ಮುಂದೇನು ಮಾಡ್ಬೋದು. ಯಾಕಂದರೆ ಈಗಾಗಲೇ ಚನ್ನರಾಜ ಹಟ್ಟಿಹೊಳಿ MK ಶುಗರ್ ಫ್ಯಾಕ್ಟ್ರಿಲಿ ಕೈ ಆಡಿಸ್ತಾ ಇದ್ದಾರೆ. ಅದೊಂದು ಫ್ಯಾಕ್ಟ್ರಿ ನಮಗೆ ತೋಡ್ಬೇಕು ಅನ್ನೋದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಿಂದ
ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಇದ್ದಾರೆ ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ತಾಯಿದೆ. ಇವೆಲ್ಲ ಗಮನಿಸಿದಾಗ ನಾಳೆ ಚುನಾವಣೆ ಏನಾಗಬಹುದು, ಕತ್ತಿನ ಜಾರಕಿಹೊಳಿನ. ಇಲ್ಲಿ ಎ ಬಿ ಪಾಟೀಲ್ ಮತ್ತು ಜೊಲ್ಲೆ ಇಬ್ಬರು 2ನೇ ನಂಬರ್, ಸೆಕೆಂಡ್ ಸಿಟಿಜನ್ಶಿಪ್ ಅಂತೇಳಿ ನೀವು ಅದು ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.